ವಸ್ತುಸ್ಥಿತಿ ಏನಪ್ಪಾ ಅಂತಂದ್ರೆ 2022ರಲ್ಲಿ ನೀವಿದ್ದರೆ ಇತ್ತಲ್ಲ ಅಪರಾಧಗಳಾದವಲ್ಲ ಅದಕ್ಕಿಂತ ಕಡಿಮೆ ಆಗಿದ್ದಾವೆ. ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಂದ್ರೆ 2022ರಲ್ಲಿ ಕೊಲೆ ಪ್ರಕರಣಗಳು 1365 ನಮ್ಮ ಕಾಲದಲ್ಲಿ 2024ರಲ್ಲಿ 1209 ಕಡಿಮೆ ಆಯಿತು, 156 ಕಡಿಮೆ ಆದವು. ಕೊಲೆ ಯತ್ನ ಅಟೆಂಪ್ಟ್ ಟು ಮರ್ಡರ್ 2828 2022 ನಿಮ್ಮ ಕಾಲದಲ್ಲಿ, ನಮ್ಮ ಕಾಲದಲ್ಲಿ 2809 19 ಕಡಿಮೆ ಆದವು. ಡಕಾಯಿತಿ 215 ನಮ್ಮ ಕಾಲದಲ್ಲಿ 154 ಸುಮಾರು 61 ಕಡಿಮೆ ಆದವು. ರಾಬರಿ 1066 ನಮ್ಮ ಕಾಲದಲ್ಲಿ 992 74 ಕಡಿಮೆ ಆಯಿತು. ದೊಂಬಿ 3930 3450 480 ಕಡಿಮೆ ಆಯಿತು. ಸರಗಳ್ಳತನ ಚೈನ್ ಸ್ನ್ಯಾಚಿಂಗ್ 669 617 ನಮ್ಮ ಕಾಲದಲ್ಲಿ ಸುಮಾರು 52 ಕಡಿಮೆ ಆಯಿತು. ಡ್ರಗ್ಸ್ 6406 ನಿಮ್ಮ ಕಾಲ. ಅದು ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಸರ್. ವಾಲ್ಮೀಕಿ ಹಗರಣ ಡಕಾಯಿತಿಯಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಐ ಡೋಂಟ್ ಆನ್ಸರ್. ಇವರೇ ಎಲ್ಲದವ್ರೆ ಪದೇ ಪದೇ ಎದ್ದೇಳ್ಬೇಡಿ. ಒಬ್ರು ಉಪನಾಯಕರು ಪದೇ ಪದೇ ಎದ್ದೇಳ್ಬಾರ್ದ್ರಿ, ಆಮೇಲೆ ಕೇಳ್ರಿ. ನಿಮ್ಗೆ ಏನು ದೊಡ್ಡ ಪಾರ್ಲಿಮೆಂಟ್ ಜಾಸ್ತಿ ತಗೊಂಡು ಕೇಳ್ರಿ. ನಿಮ್ ದೊಡ್ಡ ಪಾರ್ಲಿಮೆಂಟ್ ಇರೋನ್ ಅಂದ್ಬಿಡ್ತಾರ ನಿಮಗೆ? ಕೂತ್ಕೊಳ್ರಿ. ಸಂಧಿ ಎದಾಳ್ಬಾರ್ದ್ರಿ. ಒಬ್ಬ ಉಪನಾಯಕರ ಘನತೆ ಗೌರವ ಹಂಗ ಎದಾಳ್ಬಾರ್ದು ಸಂಧಿ. ಯು ಆರ್ ದಿ ಡೆಪ್ಟಿ ಲೀಡರ್. ಅರ್ಥ ಮಾಡ್ಕೋಬೇಕು. ನಾನು ಈಲ್ಡ್ ಆಗದೆ ಕೇಳಬಾರ್ದು ಅಂತ ಅಷ್ಟು ಗೊತ್ತಿಲ್ಲ ನಿಮಗೆ? ಡ್ರಗ್ ಸಂಬಂಧಿತ ಕೇಸ್ಗಳು 6406 ನಮ್ಮ ಕಾಲದಲ್ಲಿ 4188 2218 ಕಡಿಮೆ ಆಗಿದ್ದಾವೆ. ನೀವು RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ದೇಶದ ಭಾಷಣ ಮಾಡೋರೇ ನೀವು. ಪ್ರಯತ್ನ ಮಾಡಿ ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದು ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಎತ್ತಿಕೊಂಡು ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರವರು ಗೊತ್ತು ನನಗೆ. ನೋಡಪ್ಪ, ಹಿಂಗೆಲ್ಲ ಕೂಗಾಡಿರಿ ಯಾರು ಕೇಳ್ತಿಲ್ಲ, ಯಾರಿಗೂ ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ನಲ್ಲಿ ನೀ RSS ನವನಲ್ಲ. ಕೂತು ನಾಟ್ RSS. RSS ಅಲ್ಲ. ವಾಪಸ್ ತಗೊಂಡಿದ್ದೀರಿ ನೀವು. RSS ಅಲ್ಲ.
ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನಿಂತ್ಕೊಳ್ಳಿ ಅಂತ. ಹೇಳ್ದೆ ಮತ್ತೆ ನೋಡು ಸರ್. ಸರ್ ನಿಮ್ದೇ ದಲಿತ ಶಾಸಕರ ಆಯ್ತು, ಮೇಲೆ ಆಮೇಲೆ ಮನೆ ಮೇಲೆ ಆಯ್ತು, ಬೆಂಕಿ ಕೂತ್ಕೊಳ್ಳಿ, ಇಟ್ಟವ್ರ ಕೂತ್ಕೊಳ್ಳಿ, ಕೇಸನ್ನ ಕೂತ್ಕೊಳ್ಳಿ, withdraw ಕೂತ್ಕೊಳ್ಳಿ, ಮಾಡಿದವ್ರು ಗೊತ್ತಾಯ್ತು, ನೀವು. ನಿಮ್ದೆಲ್ಲ ಗೊತ್ತಾಯ್ತು. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರಿ, ಆಯ್ತು. ಕೂತ್ಕೊಳ್ರಿ. ಹಾಗೆಲ್ಲ ಮಾತಾಡಬಾರ್ದು ಸುಮ್ಮನೆ. ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ, ನೀನ್ RSS ಅಂತ. ನೀವು ಹೇಳದೆ ಫೈನಲ್ ನಿಮ್ ಬಾಯಿಂದ ಹಾಗೆ ಬಂದ್ರೆ. ಹೌದು, ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳಲ್ಲ, ಸರ್, ನೀವು ನಿಮ್ ಬಾಯಿಂದ ಹಾಗೆ ಬಂದ್ರೆ ಹೇಗೆ ಸರ್? ಹೌದೌದು, ಮತ್ತೆ ನೀವು ದ್ವೇಷದ ರಾಜಕಾರಣ ಸರ್, ಮಾಡ್ತೀರಿ. ಅದಕ್ಕೆ ನೀವು ಜಡ್ಜ್ ಆಗೋದು ಹೇಗೆ? ನಿಮ್ಮ ಶಾಸಕರು ನೀವು ಜಡ್ಜ್ ಆಗೋದು ಹೇಗೆ ಸರ್? ಅದಕ್ಕೋಸ್ಕರ ಹೇಳ್ತೀನಿ. ಆ ಕೇಸನ್ನ ಹಿಂಪಡ್ಕೊಂಡಿದ್ದೀರಿ ನೀವು. ಅದೇ ನಾವು ಸರ್. RSS ಮುಖ್ಯಮಂತ್ರಿ ಹಿಂಸೆ, ಅವ್ರೇನ್ ಅಸೂಯೆ, ಜಡ್ಜ್ಮೆಂಟ್ ಮಾಡೋದು ಇಲ್ಲಿ? ರಾಜಕಾರಣ ಮಾಡ್ತೀರಿ. ಅದಕ್ಕೋಸ್ಕರ ಶಾಸನ ಮಾಡ್ತೀರಿ. ಅದಕ್ಕೋಸ್ಕರ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋದಾಗ ಅನುಮತಿ ಇಲ್ದಾನೆ ಶಿಕ್ಷಕ ನಿಂತು ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಗಾತು. RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ ನಾವು RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಈ ಬಂದಿರೋರು ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇವರೆಲ್ಲ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ. ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್, ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಅವನ್ನೆಲ್ಲ ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಯ್ತಿಲ್ಲ. RSS ದೇಶವನ್ನ ಕಟ್ಟುವಂತವ್ರು, ನೀವು ದೇಶನ ಹೊಡೆಯೋರು. ಪಾಕಿಸ್ತಾನ ಹೊಡೆಯೋರು ನೀವು, ಬಾಂಗ್ಲಾದೇಶವನ್ನು ಹೊಡಿತಕ್ಕಂಥವ್ರು. ನಾವು ದೇಶವನ್ನು ಜೋಡಿಸುವಂತ ನೋಡಿ ಕರ್ತವ್ಯದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕರ್ತವ್ಯದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ. ಕಾಂಗ್ರೆಸ್ ಅವರು PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ. ಯಾವ್ದನ್ನ ಇದ್ ಮಾಡ್ಬೇಕು. RSS ನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗೆ ಮಾಡೋದು, RSS ನವ್ರು ಹೇಳ್ದಾಗ ನೀವು ಮಾಡೋದು. PFI ಹೇಳ್ದಂಗೆ ಮಾಡೋರು. ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗೆ ಮಾಡೋರು. ಆಯ್ತು, ನೀವ್ ಹೇಳಿ. PFI ಹೇಳ್ದಂಗೆ ಮಾಡ್ತೀನಿ ಅಂತ ನೀವ್ ಹೇಳಿ. PFI ನಾನು ಮಾಡೇ ಇಲ್ಲ, ಈಗಲೂ ಮಾಡಲ್ಲ, ಈಗಲೂ ಮಾಡಲ್ಲ, ಈಗಲೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನಮ್ಮ ವೈರಿಗಳು. ಚೈನಾ ಹೇಳ್ದಂಗೆ ಮಾಡೋರು, ಪಾಕಿಸ್ತಾನ ಹೇಳ್ದಂಗೆ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು. ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ದೇಶ ಉಳಿಯೋರು. ಮಹಾತ್ಮ ಗಾಂಧೀಜಿ ರಸ್ತೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿ ರಸ್ತೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಾಗ ಇತಿಹಾಸ ತಿಳ್ಕೊಳ್ಳಿ. RSS ಬ್ಯಾನ್ ಮಾಡಿದ್ರು, ನಿಮ್ಗೆ ಬ್ಯಾನ್. ನೋಡಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವ್ರಿಗೆಲ್ಲ ಎದುರ್ಕತ್ತೀವ? ಇವ್ರಿಗೆಲ್ಲ ಎದುರ್ಕತ್ತೀವಿ? ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ನೀವು ಏನ್ ಮಾಡ್ತೀರಿ ಅದನ್ನ ಎದುರ್ಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ.